ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 100+ ಇಂಗ್ಲಿಷ್ ಶಾರ್ಟ್ ಫ್ರೇಸಸ್ಗಳನ್ನು ನೋಡೋಣ. ಕನ್ನಡ ಇಂದ ಇಂಗ್ಲಿಷ್. ಈ ಸೆಂಟೆನ್ಸ್ಗಳನ್ನು ನೀವು ನಿಮ್ಮ ಡೈಲಿ ಕಮ್ಯುನಿಕೇಷನ್ಗಳಲ್ಲಿ ಬಳಸಬಹುದು. ತುಂಬ ಶಾರ್ಟ್ ಹಾಗೂ ಈಸಿ ಆಗಿರುತ್ತೆ. ಇದೇನಾದರೂ ನಿಮ್ಮ ಓದಲಿಕ್ಕೆ ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಇದನ್ನು ಓದ್ಕೋಬಹುದು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಸೆಂಟೆನ್ಸ್, ನಿನ್ನ ಗುರಿ ಸಾಧಿಸು. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಅಚೀವ್ ಯುವರ್ ಏಮ್. ಅಚೀವ್ ಯುವರ್ ಏಮ್. ನೆಕ್ಸ್ಟ್ ಸೆಂಟೆನ್ಸ್, ಅವನು ಖ್ಯಾತಿ ಪಡೆದನು. ಅಂದ್ರೆ ಹಿ ಅಚೀವ್ಡ್ ಫೇಮ್. ಹಿ ಅಚೀವ್ಡ್ ಫೇಮ್. ಅವನು ತನ್ನ ಧ್ಯೇಯವನ್ನು ಮುಟ್ಟಿದ. ಅಂದ್ರೆ ಹಿ ಅಚೀವ್ಡ್ ಹಿಸ್ ಗೋಲ್. ಹಿ ಅಚೀವ್ಡ್ ಹಿಸ್ ಗೋಲ್. ಗೋಲ್ ಅಂದ್ರೆ ಧ್ಯೇಯ ಅಥವಾ ಗುರಿ, ಗುರಿ ಸಾಧಿಸುವುದು ಅಂತ ಅರ್ಥ. ಅವರು ನಾಳೆ ಬರುವರು. ಅಂದ್ರೆ ದೇ ವಿಲ್ ಕಮ್ ಟುಮಾರೋ. ದೇ ವಿಲ್ ಕಮ್ ಟುಮಾರೋ. ನೆಕ್ಸ್ಟ್ ಸೆಂಟೆನ್ಸ್, ಅವನು ಯಾವಾಗಲೂ ಸುಳ್ಳು ಹೇಳುತ್ತಾನೆ. ಹಿ ಆಲ್ವೇಸ್ ಟೆಲ್ಸ್ ಲೈಸ್. ಹಿ ಆಲ್ವೇಸ್ ಟೆಲ್ಸ್ ಲೈಸ್. ಲೈಸ್ ಅಂದ್ರೆ ಇಲ್ಲಿ ಸುಳ್ಳು, ಸುಳ್ಳು ಹೇಳುವುದು ಅಂತ ಅರ್ಥ. ಅವನು ಗಾಢವಾಗಿ ನಿದ್ರೆ ಮಾಡಿದನು. ಅಂದ್ರೆ ಹಿ ಸ್ಲೆಪ್ಟ್ ಸೌಂಡ್ಲಿ. ಹಿ ಸ್ಲೆಪ್ಟ್ ಸೌಂಡ್ಲಿ. ಸ್ಲೆಪ್ಟ್ ಅಂದ್ರೆ ಸ್ಲೀಪ್ನ ಪಾಸ್ಟ್ ಟೆನ್ಸ್ಗೆ ಸ್ಲೆಪ್ಟ್ ಅಂತ ಕರೆಯೋದು, ನಿದ್ದೆ ಮಾಡಿದ ಅಂತ ಅರ್ಥ. ನೀನು ಚಿಂತೆ ಮಾಡಬಾರದು. ಯು ಮಸ್ಟ್ ನಾಟ್ ವರಿ. ಯು ಮಸ್ಟ್ ನಾಟ್ ವರಿ. ನನಗೆ ತಿಳಿಯದು. ಐ ಡೋಂಟ್ ನೋ. ಐ ಡೋಂಟ್ ನೋ. ನನಗೆ ತಿಳಿಯದು ಅಂದ್ರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅಂತನೂ ಅರ್ಥ ಬರುತ್ತೆ. ನಾನು ಕೆಲಸ ಮಾಡುತ್ತಿದ್ದೇನೆ. ಐ ಆಮ್ ವರ್ಕಿಂಗ್. ಐ ಆಮ್ ವರ್ಕಿಂಗ್. ಅವನು ಏನನ್ನೋ ಮಾಡುತ್ತಾ ಇದ್ದನು. ಹಿ ವಾಸ್ ಡೂಯಿಂಗ್ ಸಮಥಿಂಗ್. ಹಿ ವಾಸ್ ಡೂಯಿಂಗ್ ಸಮಥಿಂಗ್. ಅವಳು ನಕ್ಕಳು. ಅಂದ್ರೆ ಶಿ ಲಾಫ್ಡ್. ಶಿ ಲಾಫ್ಡ್ ಅಂದ್ರೆ ಅವಳು ನಕ್ಕಳು. ನನಗೆ ಬಹಳ ಬಳಲಿಕೆಯಾಗಿದೆ. ಅಂದ್ರೆ ಐ ಆಮ್ ವೆರಿ ಟಯರ್ಡ್. ಐ ಆಮ್ ವೆರಿ ಟಯರ್ಡ್. ನನಗೆ ಬಹಳ ಸುಸ್ತಾಗಿದೆ ಅಂತ ಹೇಳ್ತಾರಲ್ಲ, ಅದು ಕೂಡ ಮೀನಿಂಗ್ ಬರುತ್ತೆ. ಅವನು ಪರೀಕ್ಷೆಯಲ್ಲಿ ತೇರ್ಗಡೆಯಾದನು. ಅಂದ್ರೆ ಹಿ ಪಾಸ್ಡ್ ದಿ ಎಕ್ಸಾಮಿನೇಷನ್. ಹಿ ಪಾಸ್ಡ್ ದಿ ಎಕ್ಸಾಮಿನೇಷನ್. ತೇರ್ಗಡೆಗೊಂಡನು ಅಂತ ಹೇಳಿದ್ರೆ ಪಾಸ್ ಆದ ಅಂತ ಅರ್ಥ. ನನಗೆ ಅದು ಬೇಕಿಲ್ಲ. ಅಂದ್ರೆ ಐ ಡೋಂಟ್ ವಾಂಟ್ ದಟ್ ಅಥವಾ ಐ ಡೋಂಟ್ ವಾಂಟ್ ಇಟ್. ಅವನು ಒಬ್ಬ ಸಂಸಾರಸ್ಥ. ಅಂದ್ರೆ ಹಿ ಈಸ್ ಅ ಫ್ಯಾಮಿಲಿ ಮ್ಯಾನ್. ಹಿ ಈಸ್ ಅ ಫ್ಯಾಮಿಲಿ ಮ್ಯಾನ್. ಅವರು ಆತ್ಮೀಯ ಸ್ನೇಹಿತರು. ಅಂದ್ರೆ ದೇ ಆರ್ ಕ್ಲೋಸ್ ಫ್ರೆಂಡ್ಸ್. ದೇ ಆರ್ ಕ್ಲೋಸ್ ಫ್ರೆಂಡ್ಸ್. ಅವಳು ಸ್ವಲ್ಪ ಹಾಲು ಕಾಯಿಸಿದಳು. ಶಿ ಹೀಟೆಡ್ ಸಮ್ ಮಿಲ್ಕ್. ಶಿ ಹೀಟೆಡ್ ಸಮ್ ಮಿಲ್ಕ್. ಅವನು ನನ್ನ ಸ್ನೇಹಿತ. ಅಂದ್ರೆ ಹಿ ಈಸ್ ಅ ಫ್ರೆಂಡ್ ಆಫ್ ಮೈನ್. ಹಿ ಈಸ್ ಅ ಫ್ರೆಂಡ್ ಆಫ್ ಮೈನ್ ಅಥವಾ ಹಿ ಈಸ್ ಮೈ ಫ್ರೆಂಡ್ ಅಂತಾನೂ ಹೇಳ್ಬೋದು. ನಾನು ಆ ಸಿನಿಮಾ ನೋಡಿದ್ದೇನೆ. ಐ ಹ್ಯಾವ್ ಸೀನ್ ದಟ್ ಫಿಲ್ಮ್. ಐ ಹ್ಯಾವ್ ಸೀನ್ ದಟ್ ಫಿಲ್ಮ್. ಅವನು ರೈಲಿನಲ್ಲಿ ಬಂದನು. ಅಂದ್ರೆ ಹಿ ಕೇಮ್ ಬೈ ಟ್ರೈನ್. ಹಿ ಕೇಮ್ ಬೈ ಟ್ರೈನ್. ರೈಲು ಬಂದು ತಲುಪಿತು. ಅಂದ್ರೆ ದಿ ಟ್ರೈನ್ ಹ್ಯಾಸ್ ಅರೈವ್ಡ್. ದಿ ಟ್ರೈನ್ ಹ್ಯಾಸ್ ಅರೈವ್ಡ್. ಯಾರೂ ಅವನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಮ್. ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಮ್. ಅವಳು ಟೈಪ್ ಮಾಡಿದಳು. ಅಂದ್ರೆ ಶಿ ಡಿಡ್ ದಿ ಟೈಪಿಂಗ್. ಶಿ ಡಿಡ್ ದಿ ಟೈಪಿಂಗ್. ಅವನು ಅಡುಗೆ ಮಾಡಿದನು. ಅಂದ್ರೆ ಹಿ ಡಿಡ್ ದಿ ಕುಕ್ಕಿಂಗ್. ಹಿ ಡಿಡ್ ದಿ ಕುಕ್ಕಿಂಗ್. ಅವನು ಹುಡುಗಿಯನ್ನು ಎತ್ತಿಕೊಂಡನು.
He picked up the girl. He picked up the girl. ನನ್ನ ಇಡೀ ಶರೀರ ನಡುಗಿತು. My whole body shivered. My whole body shivered. ಅವನು ಯೋಚಿಸಿದಂತೆ ಹೇಳುತ್ತಾನೆ. ಅಂದ್ರೆ he says what he thinks. He says what he thinks. ಅವಳನ್ನು ಕೊಂದವರಾರು ಎಂಬುದು ಅವನಿಗೆ ಗೊತ್ತು. He knows who killed her. He knows who killed her. ಅವನು ಬಹಳ ದಕ್ಷ. He is very efficient. He is very efficient. ಅವರು ನಿನ್ನನ್ನು ನಂಬಿದ್ದಾರೆ. They trust you. They trust you. ಅವಳು ನಗುವುದೇ ಅಪರೂಪ. She seldom smiled. She seldom smiled. seldom ಅಂತ ಹೇಳಿದ್ರೆ ಅಪರೂಪ. ಹವಾಗುಣ ಹಿತಕರವಾಗಿದೆ. ಅಂದ್ರೆ the weather is nice. The weather is nice. ನಾನು ಪಾಪ್ ಸಂಗೀತ ಇಷ್ಟಪಡುವುದಿಲ್ಲ. ಅಂದ್ರೆ ಐ ಡೋಂಟ್ ಲೈಕ್ ಪಾಪ್ ಮ್ಯೂಸಿಕ್. ಐ ಡೋಂಟ್ ಲೈಕ್ ಪಾಪ್ ಮ್ಯೂಸಿಕ್. ಅವನು ಒಂದು ಹೊಸ ಕಾರು ಹೊಂದಿದ್ದಾನೆ. He has a new car. He has a new car. ಅವನೊಬ್ಬ ಭಯಂಕರ ಪಾತಕಿ. He is a dangerous criminal. He is a dangerous criminal. ಅವನು ನನ್ನನ್ನು ಅವಳಿಗೆ ಪರಿಚಯಿಸಿದನು. He introduced me to her. He introduced me to her. ಅವನು ಹೊರದೇಶಕ್ಕೆ ಹೋಗಿದ್ದಾನೆ. He has gone abroad. He has gone abroad. ರೈಲು ಹಿಡಿಯಲು ವೇಗವಾಗಿ ಓಡಿದನು. He ran fast to catch the train. He ran fast to catch the train. ಅವಳು ಬರೆಯುವುದನ್ನು ಮುಗಿಸಿದಳು. She finished writing. She finished writing. ನಾನಿದನ್ನು ಮಾಡಬೇಕಾಗಿಲ್ಲ. ಅಂದ್ರೆ ಐ ನಿಡಂಟ್ ಡೂ ಇಟ್. ಐ ನಿಡಂಟ್ ಡೂ ಇಟ್. ಇಲ್ಲಿ ಐ ನೀಡ್ ನಾಟ್ ಅಂತ ಇದೆ. ಅದನ್ನ ನೀಡ್ ನಾಟ್ ಅನ್ನು ಶಾರ್ಟ್ ಆಗಿ ನಿಡಂಟ್ ಅಂತ ಕರೆಯೋದು. ಅವನು ತನ್ನ ಬ್ಯಾಗಿನ ಮೇಲೆ ಕಣ್ಣಿಟ್ಟಿದನು. He kept an eye on his bag. He kept an eye on his bag. ನನ್ನ ಬೆನ್ನು ನೋಯುತ್ತಿದೆ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಮೈ ಬ್ಯಾಕ್ ಈಸ್ ಪೇನ್ಫುಲ್. ಮೈ ಬ್ಯಾಕ್ ಈಸ್ ಪೇನ್ಫುಲ್ ಅಥವಾ ಮೈ ಬ್ಯಾಕ್ ಈಸ್ ಪೇನಿಂಗ್ ಅಂತನೂ ಹೇಳ್ಬೋದು. ಅವನು ಬೇಸರಗೊಂಡಂತೆ ಕಾಣುತ್ತಾನೆ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಹಿ ಲುಕ್ಸ್ ಬೋರ್ಡ್. ಹಿ ಲುಕ್ಸ್ ಬೋರ್ಡ್. ಅದನ್ನು ಕೇಳಲು ನನಗೆ ವ್ಯಥೆಯಾಯಿತು. ಐ ಆಮ್ ಸಾರಿ ಟು ಹಿಯರ್ ಇಟ್. ಐ ಆಮ್ ಸಾರಿ ಟು ಹಿಯರ್ ಇಟ್. ಅವನು ನಾಳೆ ಬಂದು ತಲುಪುವನು. ಹಿ ವಿಲ್ ಅರೈವ್ ಟುಮಾರೋ. ಹಿ ವಿಲ್ ಅರೈವ್ ಟುಮಾರೋ. ಅದನ್ನು ಮಾಡಲು ಅವನು ನನ್ನನ್ನು ಬಿಡುವುದಿಲ್ಲ. ಹಿ ವುಡಂಟ್ ಲೆಟ್ ಮಿ ಡೂ ಇಟ್. ಹಿ ವುಡಂಟ್ ಲೆಟ್ ಮಿ ಡೂ ಇಟ್. ನಿನಗಾಗಿ ನಾನದನ್ನು ಮಾಡುವೆನು. ಅಂದ್ರೆ ಐಲ್ ಡೂ ಇಟ್ ಫಾರ್ ಯು. ಐಲ್ ಡೂ ಇಟ್ ಫಾರ್ ಯು. ಇಲ್ಲಿ ಐಲ್ ಅಂದ್ರೆ ಐ ವಿಲ್. ಐ ವಿಲ್ ನ ಶಾರ್ಟ್ ಆಗಿ ಐಲ್ ಅಂತ ಕರೆಯೋದು. ಅಂದ್ರೆ ಪ್ರೊನೌನ್ಸ್ ಮಾಡೋದು. ಅದು ಬಹಳ ದುಬಾರಿ ಬೆಲೆ. ದಟ್ ಈಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್. ದಟ್ ಈಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್. ನಾನವನನ್ನು ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಹಿಮ್. ಐ ಹ್ಯಾವ್ ಸೀನ್ ಹಿಮ್. ಅವಳೊಬ್ಬ ನತದೃಷ್ಟೆ. ಶಿ ವಾಸ್ ಅನ್ಲಕ್ಕಿ. ಶಿ ವಾಸ್ ಅನ್ಲಕ್ಕಿ. ನನ್ನ ಹತ್ತಿರ ಯಾವುದೇ ಹಣ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಮನಿ. ಐ ಡೋಂಟ್ ಹ್ಯಾವ್ ಎನಿ ಮನಿ. ಇದು ನನ್ನ ಕಟ್ಟಕಡೆ ಕೊಡುಗೆ. ದಿಸ್ ಈಸ್ ಮೈ ಫೈನಲ್ ಆಫರ್.
ದಿಸ್ ಇಸ್ ಮೈ ಫೈನಲ್ ಆಫರ್. ಅದು ಸಕ್ಕರೆ ಅಷ್ಟೇ ಸಿಹಿ. ಇದನ್ನ ಇಂಗ್ಲಿಷ್ನಲ್ಲಿ ದಟ್ ಈಸ್ ಆಸ್ ಸ್ವೀಟ್ ಆಸ್ ಶುಗರ್. ದಟ್ ಈಸ್ ಆಸ್ ಸ್ವೀಟ್ ಆಸ್ ಶುಗರ್. ನಾನು ಅವನನ್ನು 5 ವರ್ಷಗಳ ಹಿಂದೆ ಭೇಟಿಯಾಗಿದ್ದೆ. ಐ ಮೆಟ್ ಹಿಮ್ 5 years ago. ಐ ಮೆಟ್ ಹಿಮ್ 5 years ago. ಮೊನ್ನೆ ನನಗೆ ಹುಷಾರಿರಲಿಲ್ಲ. ಐ ವಾಸ್ ಇಲ್ ದಿ ಡೇ ಬಿಫೋರ್. ಐ ವಾಸ್ ಇಲ್ ದಿ ಡೇ ಬಿಫೋರ್. ಅವನು ನಂಬಿಕಸ್ತ. ಇದನ್ನ ಇಂಗ್ಲಿಷ್ನಲ್ಲಿ ಹಿ ಈಸ್ ರಿಲಯಬಲ್. ಹಿ ಈಸ್ ರಿಲಯಬಲ್. ಏನು ಮಾಡಬೇಕೆಂಬುದನ್ನು ನಾನು ತೀರ್ಮಾನಿಸಿದ್ದೇನೆ. ಐ ಹ್ಯಾವ್ ಡಿಸೈಡೆಡ್ ವಾಟ್ ಟು ಡೂ. ಐ ಹ್ಯಾವ್ ಡಿಸೈಡೆಡ್ ವಾಟ್ ಟು ಡೂ. ನಾನು ಒಂದು ಕೆಲಸ ಹುಡುಕುತ್ತಿದ್ದೇನೆ. ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್. ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್. ಬಾಸ್ಕೆಟ್ ಬಾಲ್ ನನ್ನ ಇಷ್ಟವಾದ ಆಟ. ಮೈ ಫೇವ್ರೆಟ್ ಸ್ಪೋರ್ಟ್ ಈಸ್ ಬಾಸ್ಕೆಟ್ ಬಾಲ್. ಮೈ ಫೇವ್ರೆಟ್ ಸ್ಪೋರ್ಟ್ ಈಸ್ ಬಾಸ್ಕೆಟ್ ಬಾಲ್. 2 ಅಥವಾ 3 ಸಲ ನಾನು ಕಾಶ್ಮೀರಕ್ಕೆ ಹೋಗಿದ್ದೇನೆ. ಐ ಹ್ಯಾವ್ ಬೀನ್ ಟು ಕಾಶ್ಮೀರ್ 2 or 3 times. ಐ ಹ್ಯಾವ್ ಬೀನ್ ಟು ಕಾಶ್ಮೀರ್ 2 or 3 times. ನಾನು ಕುದುರೆ ಸವಾರಿ ಎಂದೂ ಮಾಡಿಲ್ಲ. ಐ ಹ್ಯಾವ್ ನೆವರ್ ರೈಡನ್ ಅ ಹಾರ್ಸ್. ಐ ಹ್ಯಾವ್ ನೆವರ್ ರೈಡನ್ ಅ ಹಾರ್ಸ್. ನನ್ನ ಮಗ ಇನ್ನೂ ಶಾಲೆಯಲ್ಲೇ ಇದ್ದಾನೆ. ಮೈ ಸನ್ ಈಸ್ ಸ್ಟಿಲ್ ಅಟ್ ಸ್ಕೂಲ್. ಮೈ ಸನ್ ಈಸ್ ಸ್ಟಿಲ್ ಅಟ್ ಸ್ಕೂಲ್. ನಾನು ಅಮೆರಿಕಕ್ಕೆ ಎಂದೂ ಹೋಗಿಲ್ಲ. ಐ ಹ್ಯಾವ್ ನೆವರ್ ಬೀನ್ ಟು ಅಮೇರಿಕಾ. ಐ ಹ್ಯಾವ್ ನೆವರ್ ಬೀನ್ ಟು ಅಮೇರಿಕಾ. ನನಗೆ ಸಾಧ್ಯವಾದರೆ ನಿನಗೆ ಸಹಾಯ ಮಾಡುತ್ತೇನೆ. ಇದನ್ನ ಇಂಗ್ಲಿಷ್ನಲ್ಲಿ ಐಲ್ ಹೆಲ್ಪ್ ಯು ಇಫ್ ಐ ಕ್ಯಾನ್. ಐಲ್ ಹೆಲ್ಪ್ ಯು ಇಫ್ ಐ ಕ್ಯಾನ್. ಇಲ್ಲಿ ಐಲ್ ಅಂದ್ರೆ ಐ ವಿಲ್. ಐ ವಿಲ್ ನಾವು ಶಾರ್ಟ್ ಆಗಿ ಐಲ್ ಅಂತ ಪ್ರೊನೌನ್ಸ್ ಮಾಡೋದು. ನಾನು ಹೊರಗೆ ಹೋದಾಗ ಕಿಟಕಿ ಬಾಗಿಲು ಮುಚ್ಚಿಕೊಳ್ಳುತ್ತೇನೆ. ವೆನ್ ಐ ಗೋ ಔಟ್ ಐಲ್ ಕ್ಲೋಸ್ ದಿ ವಿಂಡೋ. ವೆನ್ ಐ ಗೋ ಔಟ್ ಐಲ್ ಕ್ಲೋಸ್ ದಿ ವಿಂಡೋ. ನನಗಾಗಿ ಕಾಯಿ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ವೇಟ್ ಫಾರ್ ಮೀ. ಪ್ಲೀಸ್ ಡೋಂಟ್ ಗೋ ವಿತೌಟ್ ಮೀ. ವೇಟ್ ಫಾರ್ ಮೀ. ಪ್ಲೀಸ್ ಡೋಂಟ್ ಗೋ ವಿತೌಟ್ ಮೀ. ಹುಲ್ಲಿನ ಮೇಲೆ ಕೂರಬೇಡ, ಅದು ತೇವವಾಗಿದೆ. ಡೋಂಟ್ ಸಿಟ್ ಆನ್ ದಿ ಗ್ರಾಸ್. ಇಟ್ಸ್ ವ್ಯಾಟ್. ಡೋಂಟ್ ಸಿಟ್ ಆನ್ ದಿ ಗ್ರಾಸ್. ಇಟ್ ಈಸ್ ವ್ಯಾಟ್. 1 ವರ್ಷ ಕಾಲ ನಾನು ಲಂಡನ್ನಲ್ಲಿದ್ದೆ. ಐ ಲಿವ್ಡ್ ಇನ್ ಲಂಡನ್ ಫಾರ್ ಅ ಇಯರ್. ಐ ಲಿವ್ಡ್ ಇನ್ ಲಂಡನ್ ಫಾರ್ ಅ ಇಯರ್. ನಾನು ಕೆಲಸ ಮಾಡಲಾರೆ, ನನಗೆ ಬಹಳ ಬಳಲಿಕೆಯಾಗಿದೆ, ಅಂದ್ರೆ ಸುಸ್ತಾಗಿದೆ. ಐ ಕಾಂಟ್ ವರ್ಕ್. ಐ ಆಮ್ ಟೂ ಟಯರ್ಡ್. ಐ ಕಾಂಟ್ ವರ್ಕ್. ಐ ಆಮ್ ಟೂ ಟಯರ್ಡ್. ಕಾರ್ ಕೊಳ್ಳಲು ನನಗೆ ಹೆಚ್ಚು ಹಣ ಬೇಕಿದೆ. ಐ ನೀಡ್ ಮೋರ್ ಮನಿ ಟು ಬೈ ಅ ಕಾರ್. ಐ ನೀಡ್ ಮೋರ್ ಮನಿ ಟು ಬೈ ಅ ಕಾರ್. ಈ ಮನೆಯಲ್ಲಿ ಯಾರೋ ವಾಸವಾಗಿದ್ದಾರೆ. Somebody lives in this house. Somebody lives in this house. ಅವನು ಇಲ್ಲೇ ಎಲ್ಲೋ ಮೈಸೂರಿನ ಸಮೀಪದಲ್ಲಿ ವಾಸವಾಗಿದ್ದಾನೆ. ಇದನ್ನ ನಾವು ಇಂಗ್ಲಿಷ್ನಲ್ಲಿ he lives somewhere near Mysore. He lives somewhere near Mysore. ಅವನೊಬ್ಬ ವಲಸು ಮನುಷ್ಯ. He is a lousy fellow. He is a lousy fellow. ನಾನು ಹೊರಗೆ ಪ್ರವಾಸದಲ್ಲಿದ್ದೇನೆ. ಐ ವಾಸ್ ಅವೇ ಆನ್ ಟೂರ್. ಐ ವಾಸ್ ಅವೇ ಆನ್ ಟೂರ್. ಅಲ್ಲೊಂದು ಅಪಘಾತವಾಯಿತು. ದೇರ್ ಹ್ಯಾಸ್ ಬೀನ್ ಆನ್ ಆಕ್ಸಿಡೆಂಟ್. ದೇರ್ ಹ್ಯಾಸ್ ಬೀನ್ ಆನ್ ಆಕ್ಸಿಡೆಂಟ್. ಅದರ ಬೆಲೆ 100 ರೂಪಾಯಿಗಳು. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಹೇಳಬೇಕು. ಇಟ್ ಕಾಸ್ಟ್ಸ್ 100 rupees. ಇಟ್ ಕಾಸ್ಟ್ಸ್ 100 rupees. ನಿನಗೆ ನಾನು ಏನೋ ಹೇಳಬೇಕಾಗಿದೆ. ದೇರ್ ಈಸ್ ಸಮಥಿಂಗ್ ಐ ವಾಂಟ್ ಟು ಟೆಲ್ ಯು.
ದೇರ್ ಈಸ್ ಸಮಥಿಂಗ್ ಐ ವಾಂಟ್ ಟು ಟೆಲ್ ಯು. ಅವನ ಇಂಗ್ಲಿಷ್ ಚೆನ್ನಾಗಿದೆ. ಹೀಸ್ ಇಂಗ್ಲಿಷ್ ಈಸ್ ಗುಡ್. ಹೀಸ್ ಇಂಗ್ಲಿಷ್ ಈಸ್ ಗುಡ್. ನನಗೆ ನಿಜವಾಗಿ ತಿಳಿಯದು. ಐ ರಿಯಲಿ ಡೋಂಟ್ ನೋ. ಐ ರಿಯಲಿ ಡೋಂಟ್ ನೋ. ನಾನು ಬಹಳ ತೊಂದರೆಯಲ್ಲಿದ್ದೇನೆ. ಐ ಆಮ್ ಇನ್ ಡೀಪ್ ಟ್ರಬಲ್. ಐ ಆಮ್ ಇನ್ ಡೀಪ್ ಟ್ರಬಲ್. ನಾನು ನಿನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದೇನೆ. ಐ ಆಮ್ ಮ್ಯಾಡ್ಲಿ ಇನ್ ಲವ್ ವಿತ್ ಯು. ಐ ಆಮ್ ಮ್ಯಾಡ್ಲಿ ಇನ್ ಲವ್ ವಿತ್ ಯು. ಅದೊಂದು ಕುಚೋದ್ಯ ಅಂದ್ರೆ ದಟ್ ವಿಲ್ ಬಿ ಅ ಜೋಕ್. ದಟ್ ವಿಲ್ ಬಿ ಅ ಜೋಕ್. ಹಾಲು ಕುದಿಯುತ್ತಿದೆ ಅಂದ್ರೆ ದಿ ಮಿಲ್ಕ್ ಈಸ್ ಬಾಯ್ಲಿಂಗ್. ದ ಮಿಲ್ಕ್ ಈಸ್ ಬಾಯ್ಲಿಂಗ್. ಅವನು ಒಳಕ್ಕೆ ನಿಶಬ್ದವಾಗಿ ಬಂದನು. ಹಿ ಕೇಮ್ ಇನ್ ಕ್ವೈಟ್ಲಿ. ಹಿ ಕೇಮ್ ಇನ್ ಕ್ವೈಟ್ಲಿ. ನಾನು ಒಂಟಿಯಾಗಿ ಹೋಗಲು ಇಷ್ಟಪಡುವುದಿಲ್ಲ. ಐ ಡೋಂಟ್ ವಾಂಟ್ ಟು ಗೋ ಅಲೋನ್. ಐ ಡೋಂಟ್ ವಾಂಟ್ ಟು ಗೋ ಅಲೋನ್. ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಇದನ್ನ ಇಂಗ್ಲಿಷ್ನಲ್ಲಿ ಐ ಫರ್ಗಿವ್ ಯು. ಐ ಫರ್ಗಿವ್ ಯು. ಈಗ ನಾನು ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತೇನೆ. ಐ ರಿಗ್ರೆಟ್ ಇಟ್ ನಾವ್. ಐ ರಿಗ್ರೆಟ್ ಇಟ್ ನಾವ್. ನನಗೆ ಬಳಲಿಕೆಯಾಗಿದೆ ಆದರೆ ನನಗೆ ಹಸಿವಾಗಿಲ್ಲ. ಐ ಆಮ್ ಟಯರ್ಡ್ ಬಟ್ ಐ ಆಮ್ ನಾಟ್ ಹಂಗ್ರಿ. ಐ ಆಮ್ ಟಯರ್ಡ್ ಬಟ್ ಐ ಆಮ್ ನಾಟ್ ಹಂಗ್ರಿ. ಅಂಗಡಿಗಳು ಈ ದಿನ ಬಾಗಿಲು ತೆರೆದಿಲ್ಲ. ದ ಶಾಪ್ಸ್ ಅರಂಟ್ ಓಪನ್ ಟುಡೇ. ದಿ ಶಾಪ್ಸ್ ಅರಂಟ್ ಓಪನ್ ಟುಡೇ. ನಾನು ರಾಜಕೀಯದಲ್ಲಿ ಆಸಕ್ತನಾಗಿದ್ದೇನೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್. ನಾನು ಪ್ರತಿದಿನ ಬೆಳಗಿನ ಜಾವ 5 ಗಂಟೆಗೆ ಹೇಳುತ್ತೇನೆ. ಇದನ್ನ ಇಂಗ್ಲಿಷ್ನಲ್ಲಿ ಐ ಗೆಟ್ ಅಪ್ ಅಟ್ 5 o'clock ಎವ್ರಿ ಮಾರ್ನಿಂಗ್. ಐ ಗೆಟ್ ಅಪ್ ಅಟ್ 5 o'clock ಎವ್ರಿ ಮಾರ್ನಿಂಗ್. ಅವಳು ಸ್ನಾನ ಮಾಡುತ್ತಿದ್ದಾಳೆ. ಶಿ ಈಸ್ ಹ್ಯಾವಿಂಗ್ ಅ ಬಾತ್. ಶಿ ಈಸ್ ಹ್ಯಾವಿಂಗ್ ಅ ಬಾತ್. ನಾನು ಕೆಲಸ ಮಾಡುತ್ತಾ ಇದ್ದೇನೆ. ಐ ಆಮ್ ವರ್ಕಿಂಗ್. ಐ ಆಮ್ ವರ್ಕಿಂಗ್. ಅವರು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಇಲ್ಲ. ದೇ ಆರ್ ನಾಟ್ ಸ್ಪೀಕಿಂಗ್ ಟು ಈಚ್ ಅದರ್. ದೇ ಆರ್ ನಾಟ್ ಸ್ಪೀಕಿಂಗ್ ಟು ಈಚ್ ಅದರ್. ಜೀವನ ವೆಚ್ಚ ಹೆಚ್ಚಾಗುತ್ತಾ ಇದೆ. ದಿ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಇನ್ಕ್ರೀಸಿಂಗ್. ದಿ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಇನ್ಕ್ರೀಸಿಂಗ್. ನಾನು ಯಾವಾಗಲೂ ಕಾರಿನಲ್ಲಿ ಕೆಲಸಕ್ಕೆ ಹೋಗುತ್ತೇನೆ. ಐ ಆಲ್ವೇಸ್ ಗೋ ಟು ವರ್ಕ್ ಬೈ ಕಾರ್. ಐ ಆಲ್ವೇಸ್ ಗೋ ಟು ವರ್ಕ್ ಬೈ ಕಾರ್. ಈಗ ಮಳೆ ಸುರಿಯುತ್ತಾ ಇದೆ. ಇಟ್ಸ್ ರೈನಿಂಗ್ ನಾವ್. ಇಟ್ ಈಸ್ ರೈನಿಂಗ್ ನಾವ್. ನನ್ನ ಕೆಲಸ ಬಿಡಬೇಕೆಂಬ ಆಲೋಚನೆಯಲ್ಲಿದ್ದೇನೆ. ಐ ಆಮ್ ಥಿಂಕಿಂಗ್ ಆಫ್ ಲಿವಿಂಗ್ ಅಪ್ ಮೈ ಜಾಬ್. ಐ ಆಮ್ ಥಿಂಕಿಂಗ್ ಆಫ್ ಲಿವಿಂಗ್ ಅಪ್ ಮೈ ಜಾಬ್. ನಾನು ನಾಳೆ ಬೆಳಗ್ಗೆ ಮ್ಯಾನೇಜರ್ ಅನ್ನು ನೋಡಲಿದ್ದೇನೆ. ಇದನ್ನ ಇಂಗ್ಲಿಷ್ನಲ್ಲಿ ಐ ಆಮ್ ಸೀಯಿಂಗ್ ದಿ ಮ್ಯಾನೇಜರ್ ಟುಮಾರೋ ಮಾರ್ನಿಂಗ್. ಐ ಆಮ್ ಸೀಯಿಂಗ್ ದಿ ಮ್ಯಾನೇಜರ್ ಟುಮಾರೋ ಮಾರ್ನಿಂಗ್. 100ನೇ ಮತ್ತು ಕೊನೆಯ ಸೆಂಟೆನ್ಸ್. ನಾನು ಹಸಿದಿದ್ದೇನೆ, ಏನಾದರೂ ತಿನ್ನಲು ನನಗೆ ಬೇಕಿದೆ. ಐ ಆಮ್ ಹಂಗ್ರಿ. ಐ ವಾಂಟ್ ಸಮಥಿಂಗ್ ಟು ಈಟ್. ಐ ಆಮ್ ಹಂಗ್ರಿ. ಐ ವಾಂಟ್ ಸಮಥಿಂಗ್ ಟು ಈಟ್. ವಿಡಿಯೋನು ಇಲ್ಲಿ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮಗೇನಾದರೂ ಈ ಸೆಂಟೆನ್ಸ್ಗಳ ಲೀಸ್ಟ್ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಅವುಗಳನ್ನು ಓದ್ಕೋಬಹುದು. ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.